ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಬಹಳ ದಿನಗಳ ನಂತರ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಂತ ನಾವೇನು ಕೇಳ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ವಿಡಿಯೋ ಮುಖಾಂತರ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೊಂದು ಒಂದು ಬಂಪರ್ ಆಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಮಾಡೋದಕ್ಕೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಹೇಳ್ತಾ ಇದ್ದೀನಿ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿಲ್ಲ. ಒಂದು ಶುಭ ಸುದ್ದಿ, ಒಂದು ಗುಡ್ ನ್ಯೂಸ್ ಏನಂದ್ರೆ ಬರೀ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಯಾವ ಒಂದು ವೇಕೆನ್ಸಿಗಳು? ಖಂಡಿತವಾಗಿ ಗ್ರಾಮೀಣ ಡಾಕ್ ಸೇವಕ ಅಂದ್ರೆ GDS ನ ಒಂದು BPM ಮತ್ತು ABPM ಅಂತೂ ಖಂಡಿತವಾಗಿಲ್ಲ. ಇನ್ನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ವೇಕೆನ್ಸಿಗಳು ಕೇಂದ್ರ ಸರ್ಕಾರದ ಅಂದ್ರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಸಂಬಳ ಕೂಡ ಬಹಳ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಯಾಲರಿ ಕೂಡ ತಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ನಾನು ಅದು ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಯಾವ ಒಂದು ಲೊಕೇಶನ್ಗೆ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಒಂದು ವಿಭಾಗಕ್ಕೆ ಎಷ್ಟೊಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ, ಅದರ ಒಂದು ಸಂಬಳ ಏನಿರುತ್ತೆ ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಗೊತ್ತಲ್ಲ, ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ತಾವೇನ್ ನೋಡ್ತಾ ಇದ್ದೀರಾ ಈ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ನಾನು ತಮ್ಮ ಬಳಿ ಒಂದು ಶೇರ್ ಅನ್ನ ಮಾಡಿಕೊಂಡು ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ತಾವು ವಿಸಿಟ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ತಾವು ಡೈರೆಕ್ಟ್ ಆಗಿ ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ? ತಾವು ಇಲ್ಲಿ ನೋಡಬಹುದು, ಭಾರತೀಯ ಡಾಕ್ ವಿಭಾಗ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಅಂತ ನಾವೇನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಬಹುದು, ದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ಸರ್ಕಲ್ ಬ್ಯಾಂಗ್ಳೂರ್ ಅಂತ ಒಂದು ಏನೋ ಒಂದು ವಿಭಾಗ ಅಂದ್ರೆ ಒಂದು ಸ್ಟೇಟ್ ಸಹ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಒಂದು ಕನ್ಫರ್ಮೇಶನ್ ತಮಗೆ ಸಿಕ್ಕಿರುತ್ತೆ, ಬರೀ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಈ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಂತರ ಇಲ್ಲಿ ದ ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಜನ್ ಅಂದ್ರೆ ಧಾರವಾಡಗೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ದ ಪೋಸ್ಟ್ ಜನರಲ್ ಸೌತ್ ಕರ್ನಾಟಕ ಅಂದ್ರೆ ಒಂದು ಬೆಂಗಳೂರಿನ ಒಂದು ಏನೋ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಬ್ಯಾಂಗ್ಳೂರು HQ ರೀಜನ್ಗೆ ಬೆಂಗಳೂರಲ್ಲಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಈ ಒಂದು ಡೇಟ್ ಸಹ ಇಲ್ಲಿ ಮೆನ್ಷನ್ ಮಾಡಬಹುದು, 28/2/2024 ಅಂತ ಒಂದು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಂತರ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬೇಕಾಗಿರುವಂತದ್ದು ನೋಡಬಹುದು, ರಿಕ್ರೂಟ್ಮೆಂಟ್ ಆಫ್ ದ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಇನ್ ದ ಕೇಡರ್ಸ್ ಆಫ್ ದ ಜೂನಿಯರ್ ಅಕೌಂಟೆಂಟ್ ಅಂದ್ರೆ ಒಂದು ಜೂನಿಯರ್ ಅಕೌಂಟೆಂಟ್ ಮತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಮತ್ತು ಪೋಸ್ಟ್ ಮ್ಯಾನ್ ಅಂತಹ ಸುಮಾರು 3-4 ಒಂದು ಪೋಸ್ಟ್ ಮೇಲೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಇಲ್ಲಿ ನೋಡಬಹುದು, ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ತಮ್ಮ ಒಂದು ಸ್ಪೋರ್ಟ್ಸ್ ನಲ್ಲಿ ತಮ್ಮ ಕ್ರೀಡಾಕೂಟದಲ್ಲಿ ತಮ್ಮ ಬಳಿ ಒಂದು ಒಳ್ಳೆಯದಾಗಿ ತಾವು ಪ್ರದರ್ಶನವನ್ನು ಮಾಡಿದರೆ, ಸ್ಪೋರ್ಟ್ಸ್ ನಲ್ಲಿ ತಮ್ಮ ಒಂದು ಒಳ್ಳೆಯದಾಗಿ ಒಂದು ಪಾರ್ಟಿಸಿಪೇಟ್ ಅನ್ನ ಮಾಡಿದರೆ ಖಂಡಿತವಾಗಿ ಅಂತಹ ಒಂದು ಪರ್ಸನ್ಸ್ ಮಾತ್ರ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬೇಕಾಗಿರುವಂಥದ್ದು. ಉಳಿದೆಲ್ಲ ಕ್ಯಾಂಡಿಡೇಟ್ಗಳು ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ತಾವು ದಯವಿಟ್ಟು ಈ ಒಂದು ಪಾಯಿಂಟ್ ಅನ್ನ ತಾವು ಅರ್ಥವನ್ನ ಮಾಡ್ಕೋಬೇಕಾಗಿರುವಂಥದ್ದು. ತಾವು ಇಲ್ಲಿ ನೋಡಬಹುದು, ಆಸ್ ಪರ್ ದ ಡೈರೆಕ್ಟರ್ ಲೆಟರ್ ಅಂದ್ರೆ ಕೆಲವೊಂದು ಡೇಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 2023ರಿಂದ 2023 ಅಂದ್ರೆ ಪ್ರೀವಿಯಸ್ ಇಯರ್ ಇಂದ ಹಿಡಿದು ಈ ಒಂದು ವರ್ಷದಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, 2023ರ ಒಂದು ಡೇಟಾ ಅನ್ನ ಕೊಟ್ಟಿದ್ದಾರೆ. 2024 ಅಂದ್ರೆ ಈ ಒಂದು ವರ್ಷದ ಒಂದು ಡೇಟಾ ಅನ್ನ ಸಹ ಸೇರಿಸಿ ಒಂದು ಡಿಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಒಂದು ನೋಡಬಹುದು, ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಮತ್ತು ಪೋಸ್ಟ್ ಮ್ಯಾನ್ ಅಂತಹ 3 ಪೋಸ್ಟ್ ಅನ್ನ ಏನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು, ಸರ್ಕಲ್ ರೀಜನ್ ಕರ್ನಾಟಕ ಸರ್ಕಲ್ ನ ಒಂದು ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು, ಪೋಸ್ಟಲ್ ಅಸಿಸ್ಟೆಂಟ್ಗೆ 2 ಪೋಸ್ಟ್ ರಿಲೀಸ್ ಮಾಡಿದ್ದಾರೆ ಮತ್ತು ಬ್ಯಾಂಗ್ಳೂರ್ ಈಸ್ಟ್ಗೆ 1 ಮತ್ತು ಪೋಸ್ಟ್ ಮ್ಯಾನ್ಗೆ 2. ಅದೇ ರೀತಿಯಾಗಿ ತಾವು ಒಂದೊಂದೇ ಒಂದು ಪೋಸ್ಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಟೋಟಲ್ ಆಗಿ ಇಲ್ಲಿ ಒಂದು ಏನು ಒಂದು ಪೋಸ್ಟಲ್ ಅಸಿಸ್ಟೆಂಟ್ಗೆ 6 ಪೋಸ್ಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ಗೆ 3 ಪೋಸ್ಟ್ ಮತ್ತೆ ಇಲ್ಲಿ ಒಂದು ಪೋಸ್ಟ್ ಮ್ಯಾನ್ಗೆ 13 ಪೋಸ್ಟ್ ಅನ್ನ ಇಲ್ಲಿ ನೀಡಿದ್ದಾರೆ. ಬ್ರದರ್, ಈ ಒಂದು GDS ನ ಒಂದು BPM ABPM ಪೋಸ್ಟ್ ಮತ್ತು ಈ ಒಂದು ಸಾರ್ಟಿಂಗ್ ಅಸಿಸ್ಟೆಂಟ್, ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಪೋಸ್ಟ್ ಮ್ಯಾನ್ಗೆ
ಆಗಿ ಏನು ಡಿಫರೆನ್ಸ್ ಅಂದರೆ ನೋಡಿ, GDS ಅನ್ನೋದು ತಮಗೆ ಸ್ಯಾಲರಿ ಬಹಳ ಒಂದು ಕಮ್ಮಿ ನೋಡ್ಬೋದು. ಏನಕ್ಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಥಾರಿಟಿಯಲ್ಲಿ ಅಂಡರ್ನಲ್ಲಿ ಬರುವುದಿಲ್ಲ. ಅಂದರೆ ಒಂದು ಸ್ವಲ್ಪ ಒಂದು ಗೌರ್ಮೆಂಟ್ ಇರುತ್ತೆ, ಸ್ವಲ್ಪ ಒಂದು ಪ್ರೈವೇಟ್ ಇರುತ್ತೆ. ಆ ಒಂದು ನಿರ್ಧಾರದ ಮೇಲೆ GDS ನಲ್ಲಿ ಕೆಲಸವನ್ನ ಮಾಡ್ತಾರೆ. ಬಟ್ ಈ ಒಂದು 3 ಪೋಸ್ಟ್ ಏನಿದಾವೆ ಕಂಪ್ಲೀಟ್ ಆಗಿ 100% ಆಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಂಡರ್ನಲ್ಲಿ ಬರುವಂತಹ ಒಂದು 3 ಪೋಸ್ಟ್ ಆಗಿರುತ್ತೆ. ಸಂಬಳ ಕೂಡ ತಾವು 40,000 50,000ವರೆಗೂ ತಾವು ಇಲ್ಲಿ ಸಂಬಳ ಸಹ ತಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಐ ಹೋಪ್ ಸ್ನೇಹಿತರೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಬ್ರದರ್, ಯಾವಾಗಿಂದ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನ ಮಾಡಬಹುದು ಅಂದ್ರೆ ನೋಡಿ, ಆಲ್ರೆಡಿ ಹೇಳಿದ್ದೀನಿ 2023ರ ಒಂದು ಡೇಟಾನ ಕೊಟ್ಟಿದ್ದಾರೆ. 2024 ಈ ಒಂದು ವರ್ಷದ ಒಂದು ಡೇಟಾನ ಕಲೆಕ್ಟ್ ಅನ್ನ ಮಾಡಿ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ತಮ್ಮಲ್ಲಿ ಅಪ್ಡೇಟ್ ಅನ್ನ ಈ ಒಂದು ಶೇರ್ ಅನ್ನ ಮಾಡ್ಕೊಳ್ತೀನಿ. ಓಕೆ, ಖಂಡಿತವಾಗಿ ಒಂದಂತೂ ಖಂಡಿತ ಇಲ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ಎಲ್ಲಿಂದ ಪಡ್ಕೋಬಹುದು ಅಂದ್ರೆ, ಬೇಕಾದ್ರೆ ತಾವು ಡೈರೆಕ್ಟ್ ಆಗಿ ಒಂದು ಗೂಗಲ್ ಅಲ್ಲಿ ಹೋಗಿ ಇಂಡಿಯಾ ಪೋಸ್ಟ್ ಅನ್ನ ತಾವು ಸರ್ಚ್ ಅನ್ನ ಮಾಡಿದ್ರೆ ಕೆಳಗಡೆ ಒಂದು ರಿಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಜಸ್ಟ್ ಆ ಒಂದು ರಿಕ್ರೂಟ್ಮೆಂಟ್ ನ ಒಂದು ಆಪ್ಷನ್ ಅಲ್ಲಿ ಮೊದಲನೇ ಒಂದು ನೋಟಿಫಿಕೇಶನ್ ಈ ಒಂದು ನೋಟಿಫಿಕೇಶನ್ ಈ ಒಂದು ನೋಟಿಸ್ ಬರುತ್ತೆ. ಓಕೆನಾ, ತಮಗೆ ಒಂದು ಕನ್ಫರ್ಮೇಶನ್ ಗೋಸ್ಕರ ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ. ಓಕೆನಾ, ಅಲ್ಲಿಂದ ಕೂಡ ತಾವು ಈ ಒಂದು ನೋಟಿಫಿಕೇಶನ್ ತಾವು ಪಡ್ಕೋಬಹುದು. ಇದರ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಮತ್ತು ಎಕ್ಸಾಮ್ ಪ್ಯಾಟರ್ನ್, ಲೊಕೇಶನ್ ಪ್ರತಿಯೊಂದು ನಾನು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಓಕೆನಾ, ಈ ಒಂದು ವಿಡಿಯೋ ತಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಒಂದು ಸ್ಪೋರ್ಟ್ಸ್ ನಲ್ಲಿ ಒಂದು ಒಳ್ಳೆದಾಗಿ ಒಂದು ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಅಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ತಾವು ಶೇರ್ ಅನ್ನ ಮಾಡಿ. ಓಕೆನಾ, ತಾವು ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಒಳ್ಳೆದಾಗಿ ಪಾರ್ಟಿಸಿಪೇಟ್ ಅಂದ್ರೆ ಖಂಡಿತವಾಗಿ ತಾವು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ನಾನು ಸ್ಟಾಪ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ನಾಳೆಯಿಂದ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಮಗೆ ಸಿಗ್ತಾ ಇರುತ್ತೆ. ಓಕೆನಾ, ಇಷ್ಟು ದಿನ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋಸ್ ಅನ್ನ ಅಪ್ಲೋಡ್ ಅನ್ನ ಮಾಡಕ್ಕೆ, ಅಪ್ಡೇಟ್ ಅನ್ನ ಕೊಡಕ್ಕೆ ಆಗಲಿಲ್ಲ. ಖಂಡಿತವಾಗಿ ನಾಳೆಯಿಂದ ಪ್ರತಿಯೊಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ಖಂಡಿತವಾಗಿ ತಾವು ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ.